So how often should I get my ears checked? ಅಂದರೆ ಈಗ somebody who's in their 30s, 40s, 50s, Yeah. ಜನರಲ್ ಈಗ ಬ್ಲಡ್ ಟೆಸ್ಟ್ ಎಲ್ಲ 6 ತಿಂಗಳಿಗೊಂದ್ಸತಿ, ವರ್ಷಕ್ಕೊಂದ್ಸತಿ ಹೆಲ್ತ್ ಚೆಕಪ್ ಅಂತ ಏನು ಮಾಡ್ತಾರೆ, ಅದೇ ಥರ ಹಿಯರಿಂಗ್ ಬಂದಾಗ ಎಷ್ಟು Yeah, it's a very simple test. Anyone can do. It is, not even expensive. So, along with anytime you do your health checkup, please do the hearing test also. I would recommend that. Okay. That I was And very especially surprised. above the age of 50 years, Hmm. you should undergo a hearing test, and you be assured that everything is normal. That is it. Because the earlier you catch, you can arrest it. Okay. How? And yeah, Earlier in the yeah. arrest ಹೇಗೆ? ಅರೆಸ್ಟ್ ಅಂದರೆ ಇವಾಗ ಸೆನ್ಸರಿ ನ್ಯೂರಲ್ ಲಾಸೇ ಇರಲಿ, ಸೊ ಮೈಲ್ಡ್ ಲಾಸ್ನ ನಾವು ಕಂಡಿಡಿದ್ರೆ ಅದಕ್ಕೆ ಹಿಯರಿಂಗ್ ಏಡ್ ಕೊಟ್ಟು ಅದನ್ನು ಆ್ಯಕ್ಟಿವೇಟ್ ಮಾಡೋದು ಬಹಳ ಮುಖ್ಯ. ಇಫ್ ಯು ಡೋಂಟ್ ಯೂಸ್ ಇಟ್, ಯು ಆರ್ ಗೋಯಿಂಗ್ ಟು ಲೂಸ್ ಇಟ್ ಅಂತ. ಸೊ ಎನಿ ಆರ್ಗನ್ ಇಸ್ ಲೈಕ್ ದ್ಯಾಟ್. ಸೊ ಲಾಂಗ್ ನೆಗ್ಲೆಕ್ಟೆಡ್ ಹಿಯರಿಂಗ್ ಲಾಸ್, ಇಟ್ ವಿಲ್ ನಾಟ್ ಓನ್ಲಿ ಬಿಕಮ್ ವರ್ಸ್ ಆ್ಯಂಡ್ ವರ್ಸ್ ಎವ್ರಿ ಡೇ. You will lose the capacity of hearing as well as understanding. See, hearing is not an isolated event. Okay, it also is related to your brain, your cognitive skills. So 40% now, it is really an established fact that 40% are likely to get having some cognitive deficiencies if you leave a untreated ಹಿಯರಿಂಗ್ ಲಾಸ್. ಸೊ ಆ ಲೆವೆಲ್ಗೆ ನಾವು ಬರೋಕ್ಕೆ ಬಿಡಬಾರ್ದು. ಯಾಕಂದರೆ ಇದು ಆ ಥರ ಯಾರಿಗೂ ಗೊತ್ತಾಗಲ್ಲ ಅಂತ ಆ ಥರ ಡಿಸೀಸ್, ಆ ಥರ ಕಂಡೀಷನ್ನೇ ಇಲ್ಲ. ಇದು ಡೆಫಿನೆಟ್ಲಿ ಒಂದು ಸ್ವಲ್ಪ ದಿನಗಳ ನಂತರ ನಾನು ಹೇಳಿದ್ನಲ್ಲ, ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತೇ ಆಗುತ್ತೆ. ಸೊ ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ಳೋದು ಒಳ್ಳೆಯದು. ಇದರಲ್ಲಿ ನಾನು ಯಾಕೆ ಇಷ್ಟೊಂದು ಫ್ಯಾಮಿಲಿ ಮೆಂಬರ್ಸ್ಗೆ ಎಂಫಸಿಸ್ ಕೊಡ್ತಾ ಇದ್ದೀನಿ ಅಂದರೆ, ಇದನ್ನು ಸೆಲ್ಫ್ ಕಂಡುಹಿಡಿಯೋಕ್ಕೆ ಕಷ್ಟ. ಆ ಫೀಡ್ಬ್ಯಾಕ್ ಬೇಕೇ ಬೇಕು. ತುಂಬ ದಿನಗಳು ಅಥವಾ ವರ್ಷಗಳು ಆದಮೇಲೇ ಸೆಲ್ಫ್ಗೆ ಅದು ರಿಯಲೈಸ್ ಆಗುತ್ತೆ. ಸೊ ದ್ಯಾಟ್ ಈಸ್ ಸಮಥಿಂಗ್ ಒನ್ ಶುಡ್ ಬೋತ್ ವೇಸ್. ಈಗ ಬೇರೆಯವ್ರು ಯಾರನ್ನು ಹೇಳಿದರೆ, ಯಾಕೆ ಅಮ್ಮ ನಿನಗೆ 2 ಸತಿ ಹೇಳಬೇಕಾಯ್ತು ಅಂದರೆ, ಆ ತಾಯಿ ಕೂಡ ಸ್ವಲ್ಪ ಅದನ್ನು ಸೀರಿಯಸ್ ಆಗಿ ತಗೋಬೇಕು, ಯಾಕೆ ಅಂತ. ಸೊ ಈವನ್ ದ ಚಿಲ್ಡ್ರನ್ ಜನರಲಿ, ಬಿಕಾಸ್ ಇಟ್ ಈಸ್ ಹ್ಯಾಪನಿಂಗ್ ಅಟ್ ಅ ಓಲ್ಡರ್ ಏಜ್, ನಾನು ಅದಕ್ಕೆ ಫ್ಯಾಮಿಲಿಗೆ ಇಷ್ಟೊಂದು ಸ್ಟ್ರೆಸ್ ಕೊಡ್ತಾ ಇದ್ದೀನಿ. ಸೊ ಚಿಲ್ಡ್ರನ್ನೂ ನೆಗ್ಲೆಕ್ಟ್ ಮಾಡಬಾರ್ದು. ತಂದೆ ತಾಯಿಗೆ ಹಿಯರಿಂಗ್ ಲಾಸ್ ಇದ್ದರೆ ಆದಷ್ಟು ಅದನ್ನು ಕನ್ವಿನ್ಸ್ ನೋಡಿ. ಈ ಕಿವಿ ತೊಂದರೆ ಇದೆಯಲ್ಲ, ಈಗ ನಾವು ಖುಷಿಯಾಗಿ ಆ ಕ್ಲಿನಿಕ್ಕಿಗೆ ಹೋಗೋದಿಲ್ಲ. ಯಾವಾಗಲೂ ಒಂದು ಮುಜುಗರ ಇಟ್ಕೊಂಡು, ಅಥವಾ ಅಪ್ಪ ಇವಾಗ ಲಾಸ್ಟ್ ಸ್ಟೇಜಿಗೆ ಬಂದುಬಿಡ್ತು, ಈಗ ಹೋಗಲೇಬೇಕು, ಆ ಥರನೇ ಜನ ಬರ್ತಾರೆ. ಓಕೆ, ಸೊ ಆ ಲೆವೆಲ್ಗೆ ಇಲ್ದಂಗೆ, ಇಟ್ ಈಸ್ ಆಫ್ಟರ್ ಆಲ್ ಮ್ಯಾಟರ್ ಆಫ್ ಲಿವಿಂಗ್ ಲೈಫ್ ಇನ್ ಅ ಬೆಟರ್ ವೇ. ನಮ್ಮ ಲೈಫ್ ಸ್ಟೈಲ್ನ ನಾವು ಚೆನ್ನಾಗಿ ಇಟ್ಕೋಬೇಕು ಅಂತ ಆ ಆ್ಯಟಿಟ್ಯೂಡಲ್ಲಿ ನಾವು ಆದಷ್ಟು ಬೇಗ ಬಂದರೆ, ಅದಕ್ಕೆ ರಿಸಲ್ಟು ಅಷ್ಟೇ ಚೆನ್ನಾಗಿ ನಾರ್ಮಲಾಗಿ ಎಂಜಾಯ್ ಮಾಡೋ ಥರ ಸಿಗತ್ತೆ, ಎಸ್ಪೆಷಲಿ ಇನ್ ಚಿಲ್ಡ್ರನ್ ಆಲ್ಸೋ. ಸೊ ನಾನು ಹೇಳ್ಬೋದು ಅಂದರೆ, ಈಗ ನನ್ನ ಒಂದು ಕೇಸ್, ಅಮಿತ್ ಅಂತ ಆ ಹುಡುಗ. ಸೊ 3 years ತನಕ ಅವ್ರಿಗೆ ಗೊತ್ತಾಗ್ತಾ ಇತ್ತು ಫ್ಯಾಮಿಲಿ ಮೆಂಬರ್ಸ್ಗೆ, ಬಟ್ ಅದನ್ನು ಆಕ್ಸೆಪ್ಟೆನ್ಸ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಅವ್ರು ನೋಡ್ದಲೇ ಇರೋ ಹಾಸ್ಪಿಟಲ್ಸ್ ಇಲ್ಲ, ಅಥವಾ ಮಾಡ್ದಲೇ ಇರೋ ಹರಕೆಗಳೂ ಇಲ್ಲ, ಬಟ್ ಅದನ್ನು ಹಾಗೇ ಪೋಸ್ಟ್ಪೋನ್ ಮಾಡ್ತಾನೇ ಇದ್ದರು. ಬಟ್ ಆ 3 year old ನಮ್ಮ ಕ್ಲಿನಿಕ್ಕಿಗೆ ಬಂದಾಗ ನಾವು ತುಂಬ ಮೋರ್ ದ್ಯಾನ್ ಹಿಯರಿಂಗ್, ಯಾಕಂದರೆ ಹಿಯರಿಂಗ್ ತೊಂದರೆ ಇದೆ, ಅದಕ್ಕೆ ಮಾಡಬೇಕು ಅಂತ ಅವ್ರಿಗೆ ಆಗಲೇ ಗೊತ್ತು, ಬಟ್ ಈ ಪೋಸ್ಟ್ಪೋನ್ಮೆಂಟ್ ಸೈಕಲ್ನಲ್ಲಿ ಅವರು ಇದ್ದರು. ಸೊ ಅದನ್ನು ಹೆವಿ ಕೌನ್ಸಿಲಿಂಗ್ ಕೊಟ್ಟು ನಾವು ಅವ್ರನ್ನ ಕನ್ವಿನ್ಸ್ ಮಾಡಿ, ಇದು ನಾನು ಹೇಳ್ತಾ ಇರೋದು 25 ವರ್ಷದ ಹಿಂದೆ ಆಗಿರೋದು. ಸೊ ಟುಡೇ ದಟ್ ಬಾಯ್ ಈಸ್ actually working in Infosys. Okay, so that much of growth has happened in his life just because that acceptance happened at that right stage, and then corrective steps were taken for that. No wonder they say, hearing connects us to the world. Yes. Agila andre you stay disconnected and you also feel lost. Yes. And, it's not the
best and the fruitful way to Right. live. Accepting is more Yes. easier than, Yeah. defending it, Resisting and resisting. uh,